ನನ್ನ ಹೆಸರು ಹರಿಪ್ರಸಾದ್ ಅಂತ, ಆನೇಕಲ್ ತಾಲೂಕು BJP ವಿಮರ್ಶಕ. ಏನು ಸಮಸ್ಯೆ ಸರ್ ಇವತ್ತು? ಸಮಸ್ಯೆ ಹೇಳೋಕ್ಕಾಗೋದಿಲ್ಲ. ಈ ಎರಡು ಈ ಕಿತ್ಗಾನಹಳ್ಳಿ ಮತ್ತು ಕಾಶಿನಹಳ್ಳಿ ಗಡಿ ಭಾಗದಲ್ಲಿ ಇವತ್ತು NR ಲೇಔಟ್ನ ಈ ಸ್ಯಾನಿಟರಿ ವಾಟ್ರು ಒಂದು ಸುಮಾರು 15-20 ದಿನದಿಂದ ಏನಾಗಿದೆ ಅಂದರೆ, ಈಗ ಈ ಎರಡು ಲೇಔಟ್ಗಳ ಹಣೆಬರ ಇಟ್ಕೊಂಡು ಡೈಲಿ ಸ್ಯಾನಿಟರಿ ವಾಟರ್ ತಿಳ್ಕೊಂಡು ಹೋಗೋಂಥ ಹಣೆಬರ ಇರೋದಾಗಿದೆ. ಇದನ್ನು ಪಂಚಾಯಿತಿಯವರು ಯಾವುದೇ ನಮ್ಮ ನೆಸಿಟಿ ಇರುವಂತಹ ಕ್ರಮ ಯಾವುದು ಕೈಗೊಳ್ತಾ ಇಲ್ಲ. ನಾವು ಇವತ್ತು ಸರಿ ಮಾಡ್ತಾರೆ, ಅವತ್ತು ಸರಿ ಮಾಡ್ತಾರೆ, ಬರೀ ನಾವು 15 ದಿವಸ ಬರೀ ನಾವು ಭರವಸೆ ನೋಡೋದೇ ಆಗಿದೆ. ಇದು ಯಾವುದೂ ಸೂಕ್ತವಾದ ಪರ್ಮನೆಂಟ್ ಸೊಲ್ಯೂಷನ್ ಏನು ಕೊಡ್ತಾ ಇಲ್ಲ. ಹಾಗಾಗಿ ಪಂಚಾಯಿತಿಯವರು ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು. ಇಲ್ಲಾಂದರೆ ಇದು ನೆಕ್ಸ್ಟ್ ಈ ಜನ ನೆಕ್ಸ್ಟು ಇದರ ಬಗ್ಗೆ ಹೋರಾಟ ಮಾಡೋ ಸಾಧ್ಯತೆಗಳಿದ್ದಾವೆ. ಯಾಕಂದರೆ ಇದು ಎಷ್ಟು ದಿನ ಅಂತ 15-20 ದಿನದಿಂದ ಸ್ಯಾನಿಟರಿ ವಾಟರಿಂದ ತುಳ್ಕೊಂಡು ಹೋಗೋಣ ಹಣೆ ಬರ ಈ ಸಾರ್ವಜನಿಕರಿಗಾಗಿದೆ. ಯಾಕೆ ನಿಮಗೆ ಕಾಣ್ತಾ ಇಲ್ವಾ? ಪುರಸಭೆ ಅಧಿಕಾರಿಗಳಿಗಾಗಲಿ ಇಲ್ಲ ನಗರ ಪಂಚಾಯತಿ ಅಧಿಕಾರಿಗಳಿಗಾಗಲಿ ಕಾಣ್ತಾ ಇಲ್ಲ. ಮೊದಲಾದ್ರೂ ಚುನಾಯಿತ ಪ್ರತಿನಿಧಿಗಳಿದ್ರು, ಅವ್ರಿಗೇನಾದ್ರೂ ಹೇಳಿದ್ರೆ ಅದನ್ನು ಸರಿ ಮಾಡೋರು. ಈಗ ಮೊನ್ನೆ ಕಳೆದ ತಿಂಗಳಲ್ಲಿ ಚುನಾಯಿತ ಪ್ರತಿನಿಧಿಗಳ ಆಡಳಿತಾವಧಿ ಕೊನೆಗೊಂಡಿರೋದ್ರಿಂದ ಈಗ ನಮಗೆ ಯಾರು ದಿಕ್ಕಿಲ್ದರಾಗಿದ್ದಾರೆ. ಈ ದಪ್ಪಚರ್ಮದ ಅಧಿಕಾರಿಗಳು ಯಾವುದು ಇದು ಮಾಡ್ತಾ ಇಲ್ಲ. ಇವತ್ತು ಇದನ್ನು ಉಸ್ತುವಾರಿ ವಹಿಸ್ತಿರುವಂಥ ಆಡಳಿತ ಅಧಿಕಾರಿಗಳು ಇದನ್ನು ಗಂಭೀರವಾಗಿ ಪರಿಗಣಿಸಿ ಈ ಸ್ಯಾನಿಟರಿ ವಾಟರ್ನ ಇಲ್ಲಿ ಹರಿತರೋದನ್ನ ಇದು ಮಾಡಿ ಸಾರ್ವಜನಿಕರಿಗೆ ಒಳ್ಳೇದು ಮಾಡಿಕೊಡ್ಬೇಕಂತ ನಾನು ತಮ್ಮಲ್ಲಿ ಕೇಳ್ಕೊತೇನೆ. ದಯಮಾಡಿ ಇದು ತುಂಬ ಪ್ರಯಾರಿಟಿ ಕೊಡ್ಬೇಕು ತಾವು. ಇದು ಗಲೀಜು ವಾಟ್ರ್, ಇದು ಸ್ಯಾನಿಟರಿ ವಾಟ್ರ್, ಇದನ್ನು ಮಾಮೂಲಿ ಚರಂಡಿ ನೀರಲ್ಲ, ಸ್ಯಾನಿಟರಿ ಸಿವೇಜ್ ವಾಟ್ರು. ಹಾಗಾಗಿ ಇದ್ರ ಬಗ್ಗೆ ತಾವು ಗಂಭೀರವಾಗಿ ತಮ್ಮ ಕ್ರಮ ಕೈಗೊಳ್ಳಿಲ್ಲ ಅಂದರೆ ನಾವು ಮೇಲಧಿಕಾರಿಗಳಿಗೆ ಮತ್ತು ಸರ್ಕಾರದ ಉನ್ನತ ಮಟ್ಟಕ್ಕೆ ಇದನ್ನು ಕೊಂಡೊಯ್ಯೋದ್ರಲ್ಲಿ ಅನುಮಾನವಿಲ್ಲ. ದಯವಿಟ್ಟು ಇದನ್ನ ಬೇಗ ಸರಿಪಡಿಸಿ. ಈಗ ಎಷ್ಟು ದಿನದಿಂದ ಇದು ಸಮಸ್ಯೆಗಳನ್ನು ಅನುಭವಿಸ್ತಾ ಇದೆ ಸರ್? ಈಗ ಸರ್ ಸಾರ್ವಜನಿಕರನ್ನು ಕೇಳಿ, ನಾನು ಈಗ ಈ ಲೇಔಟ್ನ ರೆಸಿಡೆಂಟ್, ನಾನು ಈ ಲೇಔಟ್ನ ನಿವಾಸಿ. ಸುಮಾರು 15-20 ದಿನದಿಂದ ಈ ಗಲೀಜು ನೀರನ್ನು ತುಳ್ಕೊಂಡೇ ಓಡಾಡ್ತಾ ಇದ್ದೀವಿ. ಇದು ನಮ್ಮ ಜನಗಳ ಹಣೆ ಬರ ಯಾವ ಥರ ಆಗಿದೆ ಅನ್ನೋದು ನಮ್ಗೆ ಇವತ್ತಿಗೂ ಅರ್ಥ ಆಗ್ತಾಯಿಲ್ಲ. ಏನಿದು ಯಾವ ಥರ ಆಡಳಿತ ವ್ಯವಸ್ಥೆ ಗೊತ್ತಾಗ್ತಾ ಇಲ್ಲ. ಈಗ ಜನಪ್ರತಿನಿಧಿಗಳಿದ್ದರೆ ನಾವು ಅವ್ರ ಮನೆ ಬಾಗಿಲಿಗೆ ಹೋಗಿ ತಾಗಿ ಕೆಲಸ ಮಾಡಿಸ್ಬೋದಾಗಿತ್ತು, ಇವತ್ತಿಲ್ಲ. ಈಗ ನೀವೇ ಇವತ್ತು ಆಡಳಿತಾಧಿಕಾರಿಗಳೇ ಇವತ್ತು ಇದಕ್ಕೆ ಪರಿಹಾರ ಹುಡುಕೊಡ್ಬೇಕು. ಈ ನಿಟ್ಟಿನಲ್ಲಿ ನಾವು ಗಂಭೀರವಾಗಿ ಪರಿಶೀಲನೆ ಮಾಡಿ ಇದಕ್ಕೆ ಒಂದು ಸೂಕ್ತ ಪರಿಹಾರನ ದೊರಕಿಸ್ಕೊಟ್ಟು ಜನಗಳಿಗೆ ಒಂದು ಅನುಕೂಲ ಮಾಡಿಕೊಡ್ಬೇಕಂತ ಈ ತಮ್ಮ ಮಾಧ್ಯಮದ ಮುಖಾಂತರ ಗ್ರಾಮ ಪಂಚಾಯತಿ ಅಧಿಕಾರಿಗಳನ್ನ ಕೇಳ್ಕೊಳ್ತಾರೆ. ಸರ್ ತಮ್ಮ ಹೆಸರು? ಸರ್ ನಮ್ಮ ಹೆಸರು ಸಂತೋಷ್ ಅಂತ ಸರ್. ಈಗ ಚಂದ್ರ ಪುರಸಭೆ ಮಹಾಶಕ್ತಿ ಅಧ್ಯಕ್ಷರು BJP. ಏನಿಲ್ಲ, ಇದು ಕಿತ್ಗಾನಹಳ್ಳಿ ಕಾಂಚನಹಳ್ಳಿ ಗಡಿ ಆದ್ದರಿಂದ ಈ ಕಡೆ ಪುರಸಭೆಗೆ ಬರುತ್ತೋ ಇಲ್ಲ ಪಂಚಾಯತಿಗೆ ಬರುತ್ತೋ ಅಂತ ಗೊಂದಲದಿಂದ ಆ ಕಡೆ ಅಧಿಕಾರಿಗಳು ನೋಡ್ತಾ ಇಲ್ಲ, ಈ ಕಡೆ ಅಧಿಕಾರಿಗಳು ನೋಡ್ತಾ ಇಲ್ಲ. ಮೊನ್ನೆ ಪಾಪ ಒಂದು ವಾರದ ಹಿಂದ್ಗಡೆ ಒಂದು ಜೆಟ್ ಕರೆಸಿದ್ರು ಪಂಚಾಯತಿ ಕಡೆಯಿಂದ. ಬಂದು ಸೊಲ್ಯೂಷನ್ ಅಂದರೆ ಪರ್ಮನೆಂಟ್ ಸೊಲ್ಯೂಷನ್ ಕೊಡ್ತಾ ಇಲ್ಲ. ಬರ್ತಾರೆ, ಜೆಟ್ ಯೂಸ್ ಮಾಡ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಏನಂದರೆ ಮಕ್ಕಳು ಮರಿಗಳು ಸ್ಕೂಲ್ಗೆ ಹೋಗ್ತಾ ಇದ್ದಾರೆ, ಬರ್ತಾ ಇರ್ತಾರೆ, ಆರೋಗ್ಯ ಪ್ರಾಬ್ಲಮ್ ಆಗುತ್ತೆ. ಅದರಿಂದ ಮೈನ್ ತುಂಬ ತೊಂದರೆ ಆಗ್ತಾ ಇದೆ. ಜನಗಳು ಓಡಾಡೋ ದಾರಿಯಲ್ಲಿ ನೀರು ಈ ಥರ ಸ್ಯಾನಿಟರಿ ನೀರು ಹರಿತಾ ಇದ್ರೆ ಎಷ್ಟು ತೊಂದರೆ ಅಂದರೆ ಸ್ಮೆಲ್ ಇರೋಕ್ಕಾಗ್ತಾ ಇಲ್ಲ. 2-3 ಸಲ ಹೇಳಿದ್ರು ಪಾಪ ಜನಗಳು, ಅವ್ರಿಗೂ 2-3 ಸಲ ಜೆಟ್ ಬಂದು ಕ್ಲಿಯರ್ ಮಾಡೋದು ಪರ್ಮನೆಂಟ್ ಸೊಲ್ಯೂಷನ್ ಅನ್ನೋದು ಕೊಡ್ತಾ ಇಲ್ಲ. ಯಾರು ಅಧಿಕಾರಿಗಳು ಬಂದು ಮುಂದೆ ನಿಂತ್ಕೊಂಡು ಕ್ಲಿಯರ್ ಮಾಡಿ ಪರ್ಮನೆಂಟ್ ಸೊಲ್ಯೂಷನ್ ಕೊಟ್ಟರೆ ಪಾಪ ಜನಗಳಿಗೆಲ್ಲ ಅನುಕೂಲ ಆಗುತ್ತೆ. ನಾವು ಡೈಲಿ ಇದೇ ರೋಡಲ್ಲಿ ಓಡಾಡ್ತಾ ಇರ್ತೀರಿ, ಮಕ್ಕಳನ್ನ ಕರ್ಕೊಂಡು ಸ್ಕೂಲ್ಗೆ ಹೋಗಬೇಕು ಬರಬೇಕು, ತುಂಬ ಅನಾನುಕೂಲ ಆಗ್ತಾ ಇದೆ. ಇಲ್ಲಿರೋರ್ಗಂತೂ ಈ ಸ್ಮೆಲ್ಲಲ್ಲಿ ಇರಬೇಕಂದ್ರೆ ಸುಮ್ಮನೆ ಬ್ಯಾಡ್ ಹ್ಯಾಬಿಟ್ಸ್ ಎಲ್ಲ ಸುಮ್ಮನೆ ಸಿಕ್ಕಾಪಟ್ಟೆ ಮಕ್ಳು ಇರ್ತಾರಲ್ಲ, ಅವ್ರು ಸುಮ್ಮನೆ ಹೆಲ್ತ್ ಇಶ್ಯೂಗಳಾದರೆ ಅವ್ರಿಗೆ ಸ್ಪ್ರೆಡ್ ಹಾಕೊಂಡು ಹೋಗುತ್ತೆ. ಹೌದೌದು. ಅದರಿಂದ ಯಾರಿದ ಅಧಿಕಾರಿಗಳು ಮೈನ್ ಬಂದು ಮುಂದೆ ನಿಂತ್ಕೊಂಡು ಸ್ವಲ್ಪ ಕ್ಲಿಯರ್ ಮಾಡಿಕೊಟ್ರೆ ಇರೋರ್ಗು ಒಳ್ಳೇದು, ಪಕ್ಕದಲ್ಲಿರೋ ನಿವಾಸಿಗಳಿಗೂ, ನಮ್ಮ ಪಕ್ಕದಲ್ಲಿರೋ ಗ್ರಾಮ ಎಲ್ಲಿ ನೀರು ಇಲ್ಲಿಂದ ಫ್ಲೋ ಆಗ್ಬಿಟ್ಟು ಡೌನ್ವರೆಗೂ ಬರ್ತಾ ಇದೆ. ಅದು ಯಾರಿದಾರ ಸೊಲ್ಯೂಷನ್ ತಗೊಂಬಂದು ಕ್ಲಿಯರ್ ಮಾಡ್ಕೊಂಡು ಸ್ವಲ್ಪ ಪರ್ಮನೆಂಟ್ ಸೊಲ್ಯೂಷನ್ ಕೊಟ್ಬಿಟ್ಟು ಒಳ್ಳೇದು. ಇದಕ್ಕೆ ಒಂದು ಸೊಲ್ಯೂಷನ್ ಕೊಟ್ಟರು ಜೆಟ್ ಬಂದಾಗ ಕ್ಲಿಯರ್ ಆಗ್ತಾ ಇದೆ, ಹೋಗ್ತಾ ಇದೆ. ಆದರೆ ಪರ್ಮನೆಂಟ್ ಸೊಲ್ಯೂಷನ್ ಏನಿದೆ ಅದು ಕೊಡಬೇಕು. ಏನಿದೆ ಕರ್ಕೊಂಬಂದು ಇಂಜಿನಿಯರ್ ಕರ್ಕೊಂಬಂದು ಎಲ್ಲಿಂದ ಯಾವ ಕಡೆ ಆಗಿದೆ, ಏನು ಡ್ಯಾಮೇಜ್ ಇದೆ ಅದನ್ನ ಬಂದು ನೋಡ್ಬಿಟ್ಟು ಕ್ಲಿಯರ್ ಮಾಡ್ಕೊಬೇಕು. ಸುಮ್ಮನೆ ಬರ್ತಾರೆ ಹೋಗ್ತಾರೆ ಅಂತ ಸೊಲ್ಯೂಷನ್ ಆಗ್ಬಿಟ್ಟು ತಿರ್ಗಾ ನೈಟ್ ಏನಾಗುತ್ತೆ ಬರ್ತಾ ಇದೆ. ಅದಾದ್ಮೇಲೆ ಇನ್ನೊಂದು ಏನಾಗಬೇಕು ಅಂದ್ರೆ ಬಾಡಿಗೆಗಳು ಕೊಟ್ಟಿದ್ದಲ್ಲ, ಕಮರ್ಷಿಯಲ್ ಮಾಡ್ತಾ ಇದ್ದಾರೆ ನೋಡಿ ಓನರ್ಗಳು, ಅವರು ಇದ್ರ ಬಗ್ಗೆ ಎಲ್ಲ ಕ್ರಮ ಮಾಡ್ತಾರೆ. ಯಾಕಂದ್ರೆ ಏನಂದ್ರೆ ಸ್ಯಾನಿಟರಿ ಹಾಕ್ತಾರೆ, ಏನು ಸ್ಯಾನಿಟರಿ ಪ್ಯಾಡ್ಸು ಏನು ಬೇಕೋ ಎಲ್ಲ ಬಿಸಾಕ್ಬಿಟ್ರೆ ಬಂದು ಕಟ್ಕೊಂಡಾಗ ಯಾರು ಅವರು, ಯಾಕಂದರೆ ಬಂದು ಪ್ರತಿದಿನ ಅದೇ ಕೆಲಸದಲ್ಲಿ ಇರೋಕ್ಕಾಗಲ್ವಲ್ಲ. ಎಲ್ಲ ಟೇಕ್ ಕೇರ್ ತೊಗೊಂಡು ಯಾರು ಅಸೋಸಿಯೇಷನ್ ಇದೆ ಅವರೆಲ್ಲ ನಿಂತ್ಕೊಂಡು ಮುಂದೆ ಅದು ಏನಿದೆ ಸೊಲ್ಯೂಷನ್ ಕ್ಲಿಯರ್ ಮಾಡ್ಕೊಬೇಕು. ಏನು ಮುಖ್ಯ ಅಧಿಕಾರಿಗಳು ಏನೇನಿದ್ದಾರೆ ಬಂದು ಕ್ಲಿಯರ್ ಮಾಡಿಕೊಟ್ಟು ಒಂದ್ಸರಿ ಪರ್ಮನೆಂಟ್ ಸೊಲ್ಯೂಷನ್ ಕೊಟ್ಬಿಟ್ಟು ಆಮೇಲೆ ಅವ್ರಿಗೂ ಒಂದು ಗೈಡ್ಲೈನ್ಸ್ ಕೊಟ್ಟರೆ ಯಾವ ಥರ ಯೂಸ್ ಮಾಡಬೇಕು, ಏನು ಮಾಡಬೇಕು ಅಂದರೆ ಕ್ಲಿಯರೆನ್ಸ್ ಬರುತ್ತೆ. ಸುಮ್ಮನೆ ಅವ್ರ ಮೇಲೆ ಇವ್ರ ಮೇಲೆ ಹೇಳ್ಕೊಂಡಿರೋದಕ್ಕೆ ಇಲ್ಲಿ ಪ್ರಶ್ನೆಗಳೆಲ್ಲ ಮೈನ್ ಸ್ಮೆಲ್ಲು ಸಿಕ್ಕಾಪಟ್ಟೆ ಹೆಲ್ತ್ ಇಶ್ಯೂ ಬರುತ್ತೆ. ಅದು ಒಂದು ಬೇಗನೆ ಕ್ಲಿಯರ್ ಮಾಡಿಕೊಟ್ರೆ ಒಳ್ಳೆಯದು. ಯಾರಿದ್ದಾರೋ ಮೈನ್ ಅಧಿಕಾರಿಗಳು ಅವ್ರು ಬಂದು ನೋಡಿಕೊಂಡು ಇದಕ್ಕೆ ಯಾರು ಸಂಬಂಧಪಟ್ಟಿದ್ದಾರೋ, ಪುರಸಭೆಯವರಾದಾಗಲಿ ಇಲ್ಲ
ಗ್ರಾಮ ಪಂಚಾಯತಿಯವರಾಗಲಿ ಯಾರೋ ಬಂದು ಸೊಲ್ಯೂಷನ್ ಕೊಡಲಿ. ಧನ್ಯವಾದಗಳು. ಮೇಡಮ್ ರೇ, ಈಗ ಸತತ 15 ದಿನದಿಂದ ಈಗ ಈಜುಡಿ ನೀರಿನ ಸಮಸ್ಯೆಗಳು ಈ ರೀತಿ ರಸ್ತೆಯಲ್ಲಿ ಕೊಳಚೆ ನೀರು ಹೋಗ್ತಾ ಇದೆ. ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ. ಏನಂದರೆ ಮಕ್ಕಳು ಎಲ್ಲ ಸ್ಕೂಲ್ಗೆ ಹೋಗ್ತಾರೆ, ಸ್ಕೂಲ್ ಹತ್ತಿರ ಇದೆ, ಹಾಗಾಗಿ ಸ್ಕೂಲ್ ಮಕ್ಕಳು ಇಲ್ಲಿಂದಾನೇ ಹೋಗಬೇಕು, ಮತ್ತು ಕೆಲಸದವ್ರು ಹೋಗ್ತಾರೆ, ಎಲ್ಲರಿಗೂ ತೊಂದರೆ ಆಗ್ತಾ ಇದೆ. ಮತ್ತು ಜಾಸ್ತಿ ಸ್ಮೆಲ್ಲಿಂದ ಇಲ್ಲಿಂದ ನೀರು ನಮ್ಮ ಲೇಔಟ್ವರೆಗೂ ಒಳಗಡೆವರೆಗೂ ಬರ್ತಾ ಇದೆ. ಅದು ಎಲ್ರಿಗೂ ತೊಂದರೆ ಆಗ್ತಾ ಇದೆ. ಅದು ಬೇಗನೆ ಕ್ಲಿಯರ್ ಮಾಡಿಕೊಟ್ರೆ ಎಲ್ರಿಗೂ ಒಳ್ಳೇದಾಗುತ್ತೆ ಅಂತ ಹೇಳಿ. ಈಗ ಎಷ್ಟು ಒಂದು ಕನಿಷ್ಠ ಅಂದರೆ ಒಂದು 20ರಿಂದ 15 ದಿನದಿಂದ ಈ ರೀತಿ ಸಮಸ್ಯೆಗಳು ಆಗ್ತಾ ಇದೆ. ಆದರೆ ಸುಮಾರು ಕನಿಷ್ಠ ಅಂದ್ರೂ ಒಂದು 100-200 ಜನ ಶಾಲೆಗೆ ಮಕ್ಕಳು ಓಡಾಡ್ತಾರೆ, ಪ್ರತಿನಿಧಿಗಳು ಓಡಾಡ್ತಾರೆ. ಹಾಗೆ ಕೆಲಸಕ್ಕೆ ಕೈಗಾರಿಕಾ ಪ್ರದೇಶಗಳಿಗೆಲ್ಲ ಪ್ರತಿಯೊಬ್ಬರು ಕೆಲಸಗಳಿಗೆ ಹೋಗ್ತಾರೆ. ಈ ರೀತಿ ಕೊಳಚೆ ನೀರುಗಳನ್ನು ತುಳ್ಕೊಂಡು ಯಾವುದೇ ಒಂದು ದೇವಸ್ಥಾನಗಳಿಗೆ ಹೋಗುವಾಗ ಟೈಮಲ್ಲಿ ಅವರು ಶುದ್ಧ ನಿಷ್ಠೆಯಿಂದ ಹೋಗ್ತಾರೆ. ಆದರೆ ಈ ರೀತಿ ಕೊಳಚೆ ನೀರುಗಳನ್ನು ತುಳ್ಕೊಂಡು ಹೋಗೋದು ಯಾವ ರೀತಿ ಅದು ಸರಿ ಏನಂದರೆ ಇವಾಗ ಎಲ್ಲರೂ ಇದು ಮಾಡಬೇಕು, ಅದು ಸರಿ ಮಾಡಿಕೊಟ್ರೆ ಒಳ್ಳೇದಾಗುತ್ತೆ. ಮತ್ತು ಮಕ್ಕಳಿಗೆಲ್ಲ ಇನ್ಫೆಕ್ಷನ್ ಆಗ್ತಾಯಿದೆ, ಸ್ವಲ್ಪ ಜನ ಮಕ್ಕಳಿಗೆಲ್ಲ ಹುಷಾರಾಗಿ ಇಲ್ದಿರಂಗೆ ಆಗಿದೆ. ಇವಾಗ ಬೇಗನೆ ಕ್ಲಿಯರ್ ಮಾಡಿಕೊಟ್ರೆ ಎಲ್ರಿಗೂ ಒಳ್ಳೇದಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂಗೆ ನಮಗೆ ಅನಿಸಿದ ಪ್ರಕಾರ ಏನೋ ಹೆನ್ನಾಗರ ಗ್ರಾಮ ಪಂಚಾಯತಿಯ PDO ಅಧಿಕಾರಿಗಳೇನಾದ್ರು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಆ ಕೆಲಸದಲ್ಲಿ ಅಂತ ನಮ್ಗೆ. ನಿರ್ಲಕ್ಷ್ಯ ಅಂತ ನಾವು ಹೇಳೋಕ್ಕಿಂತ ಬಂದು ನಮಗೆ ಸೊಲ್ಯೂಷನ್ ಕೊಟ್ಟರೆ ಸಾಕು. ಸೊಲ್ಯೂಷನ್ಗೆ ಈಗ 2-3 ಸತಿ ಬಂದ್ರೂ ಕೊಡ್ತಾ ಇದ್ರೆ ಅದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಕೊಡ್ತಾ ಇಲ್ಲಲ್ಲ. ಅದು ನೋಡಿ ನೀಟಾಗಿ ಏನು ಇದು ಆಗಿದೆ ಏನು ಎಲ್ಲ ನೋಡಿ ಅದು ಪರ್ಮನೆಂಟ್ ಸೊಲ್ಯೂಷನ್ ಮಾಡಿಕೊಟ್ರೆ ಇಲ್ಲಿರೋರ್ಗೆ ಎಲ್ರಿಗೂ ಅನುಕೂಲ ಆಗುತ್ತೆ. ಇದ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ಮೊದಲಿಗೆ ಸಾರ್ವಜನಿಕರಿಗೆ ನಾನು ಮನವಿ ಮಾಡ್ಕೊಳೋದು ಇಷ್ಟೇನೆ, ಈ ಗ್ರಾಮ ನಿಮ್ಮದು, ಈ ಲೇಔಟ್ ನಿಮ್ಮದು. ಇದರ ಸಂಪೂರ್ಣ ನೈರ್ಮಲ್ಯೀಕರಣ ಮಾಡೋದರಲ್ಲಿ ನಿಮ್ಮಗಳ ಪಾತ್ರ ತುಂಬ ಮಹತ್ವವಾಗಿದೆ. ಈಗ ಪ್ರತಿ ಸ್ಯಾನಿಟರಿನೂ ಕ್ಲೀನ್ ಮಾಡುವಾಗ ನಾವು ಪ್ರತಿ ಸ್ಯಾನಿಟರಿಗಳು ಈ ಪಂಚಾಯತಿ ಆಗಲಿ ಪುರಸಭೆ ಸ್ಯಾನಿಟರಿ ಕ್ಲೀನ್ ಮಾಡಿದಾಗ ನಾವು ನೋಡ್ತಾ ಇರ್ತೀವಿ. ಅಲ್ಲಿ ಎಷ್ಟು ಬೇಜವಾಬ್ದಾರಿಯಾಗಿ ಈ ನ್ಯಾಪ್ಕಿನ್ ಪ್ಯಾಡ್ಸು ಮತ್ತು ಬಟ್ಟೆಗಳು, ಪ್ಲಾಸ್ಟಿಕ್ ಕವರು, ಹಾಲಿನ ಕವರ್ಗಳು ಎಲ್ಲ ಈ ಸ್ಯಾನಿಟರಿಲಿ ಹಾಕ್ತಿರಲ್ಲ. ಈ ಸ್ಯಾನಿಟರಿಲಿ ಹಾಕಿದಾಗ ಆ ಒಳಚರಂಡಿ ಪೈಪ್ಗಳು ತುಂಬ ಚಿಕ್ಕದಾಗಿರ್ತವೆ. ಈಗ ಹಳೆ ಜನಸಂಖ್ಯೆಗೆ ಅನುಗುಣವಾಗಿ ತುಂಬ ಚಿಕ್ಕದಾಗಿ ಹಾಕಿರ್ತಾರೆ. ನೀವು ಪ್ಯಾಡ್ಸು ಈ ಏನು ಪಾಸ್ ಆಗದಿರೋಂಥ ವಸ್ತುಗಳನ್ನು ನೀವು ಇದರಲ್ಲಿ ಹಾಕ್ತೀರಾ, ಅವು ನಿಮಗೆ ನಿತ್ಯವಾಗಲೂ ಇದು ಕಂಪ್ಲೇಂಟ್ಸ್ ಬರೋ ಸಹಜನೇ. ಹಾಗಾಗಿ ಸಾರ್ವಜನಿಕರು ತಮ್ಮಲ್ಲಿ ನಾನು ಮನವಿ ಮಾಡ್ಕೊಳ್ತೇನೆ, ದಯಮಾಡಿ ಈ ಸಾಮಾಜಿಕ ಬದ್ಧತೆಯನ್ನು, ನಿಮ್ಮ ಕರ್ತವ್ಯಗಳನ್ನು ಸರಿಯಾಗಿ ನಿಭಾಯಿಸಿ ಈ ಪ್ಲಾಸ್ಟಿಕ್ ಪೇಪರ್ಗಳನ್ನೆಲ್ಲ ಹಾಕಬೇಕು. ಕಸ ವಿಲೇವಾರಿಯನ್ನು ಕಲೀರಿ. ಈಗ ನಿಮ್ಮ ಸಹಭಾಗಿತ್ವ ಇಲ್ದಿದ್ದು ಸರ್ಕಾರದ ಸಂಸ್ಥೆಗಳು ಯಾವುದೇ ಒಂದು ಈ ವ್ಯವಸ್ಥೆಯನ್ನು ಸರಿಪಡಿಸೋಕ್ಕಾಗಲ್ಲ. ಹಾಗಾಗಿ ತಮ್ಮಲ್ಲಿ ನಾನು ಮನವಿ ಮಾಡ್ಕೊಳ್ತೇನೆ, ಖಂಡಿತವಾಗ್ಲೂ ಈ ಗ್ರಾಮ ಈ ಸ್ವಚ್ಛ ಭಾರತ ಮಾಡಬೇಕಂದ್ರೆ ಅದರಲ್ಲಿ ನಿಮ್ಮಗಳ ಪಾತ್ರನೂ ತುಂಬ ಅಧಿಕವಾಗಿ ನೀವು ನಿಮ್ಮ ಸಹಭಾಗಿತ್ವ ಖಂಡಿತವಾಗಿ ಕೊಡಬೇಕಾಗ್ತದೆ. ಈಗ ನಮ್ಮ ಮಾಧ್ಯಮದವರು ತೋರಿಸ್ತಾರೆ ನೋಡ್ಕೊಳ್ಳಿ, ಎಲ್ಲಿ ನೋಡಿ ಬರೀ ಪ್ಲಾಸ್ಟಿಕ್ ಸ್ಯಾನಿಟರಿ ಹಾಕಿ ಥರ ಮಾಡ್ತಾರೆ. ಹಾಗಾಗಿ ದಯಮಾಡಿ ನೀವು ನಿಮ್ಮ ಸಾಮಾಜಿಕ ಜವಾಬ್ದಾರಿಯನ್ನು ಸರಿಯಾಗಿ ನಿಭಾಯಿಸಿ ಕಸ ವಿಲೇವಾರಿಯನ್ನು ಕಲ್ತ್ಕೊಳ್ಳಿ. ಮತ್ತು ಪುರಸಭೆ ಮತ್ತು ಪಂಚಾಯಿತಿಗಳ ಈ ಕಸ ವಿಲೇವಾರಿಯಲ್ಲಿ ನಿಮ್ಮ ಪಾತ್ರ ಮತ್ತು ಜವಾಬ್ದಾರಿ ತುಂಬ ಅಧಿಕವಾಗಿದೆ. ಹಾಗಾಗಿ ನಿಮ್ಮ ಸಾಮಾಜಿಕ ಜವಾಬ್ದಾರಿಯನ್ನು, ಕರ್ತವ್ಯಗಳನ್ನ ಸರಿಯಾಗಿ ನಿಭಾಯಿಸಿ ಈ ಭಾರತ ಸ್ವಚ್ಛ ಭಾರತ ಆಗೋದ್ರಲ್ಲಿ ನಿಮ್ಮ ಪಾತ್ರಗಳಿರಲಿ. ಹಾಗಾಗಿ ದಯಮಾಡಿ ಇದರಲ್ಲಿ ನಿಮ್ಮದು ಪಾಲಿದೆ. ಇವತ್ತು ಇಲ್ಲೇನು ನಾವು ಈಗ ನೀರು ಕೊಳಚೆ ನೀರು ಹರಿತಾ ಇದೆ, ಇದರಲ್ಲಿ ನಿಮ್ಮದೂ ಪರೋಕ್ಷವಾಗಿ ನಿಮ್ಮದು ಪಾಲಿದೆ. ಹಾಗಾಗಿ ನಿಮ್ಮ ಪಾಲನ್ನು ನಿಮ್ಮ ಕರ್ತವ್ಯ ನೀವು ಸರಿಯಾಗಿ ನಿಭಾಯಿಸಿ ಈ ಸ್ಯಾನಿಟರಿ ಈ ಒಳಚರಂಡಿ ಆಗಲಿ ಕಸ ಆಗಲಿ ನಿಮ್ಮ ಜವಾಬ್ದಾರಿಗಳನ್ನು ನೀವು ಅರಿತುಕೊಳ್ಳಿ. ಈ ಗ್ರಾಮ ನಿಮ್ಮದು, ಈ ಗ್ರಾಮಗಳೇನಿದ್ದಾವೆ ಈ ಗ್ರಾಮಗಳು ನಿಮ್ಮದು. ಈ ಗ್ರಾಮ ನಿಮ್ಮದಾದರೆ ಈ ದೇಶವೂ ನಿಮ್ಮದಾಗ್ತದೆ. ಈ ಸ್ವಚ್ಛ ಭಾರತ ಆಗಬೇಕಂದ್ರೆ ನಿಮ್ಮ ಅತ್ಯಮೂಲ್ಯವಾದ ಕೊಡುಗೆಗಳನ್ನು ಕೊಡಬೇಕಾಗ್ತದೆ ಅಂತ ಹೇಳ್ತಾ ತಮ್ಮಲ್ಲಿ ನಾನು ಮತ್ತೊಮ್ಮೆ ಮನವಿ ಮಾಡ್ಕೊಳ್ತೇನೆ. ಸ್ಯಾನಿಟರಿಗಳಿಗೆ ಬಾತ್ರೂಮ್ಗಳಿಗೆ ದಯಮಾಡಿ ಪ್ಲಾಸ್ಟಿಕ್ಕನ್ನು ಹಾಕಬೇಡಿ, ಪ್ಲಾಸ್ಟಿಕ್ ಕವರ್ಗಳನ್ನ ಹಾಕಬೇಡಿ, ಸ್ಯಾನಿಟರಿ ಪ್ಯಾಡ್ಗಳನ್ನ ಹಾಕಬೇಡಿ. ನೀವು ಯಾವ ಕಸನ ಯಾವ ಥರ ವಿಲೇವಾರಿ ಮಾಡಬೇಕನ್ನೋ ಸಣ್ಣದಾದ ಒಂದು ನಿಮ್ಮ ಜವಾಬ್ದಾರಿನ ಅರ್ಪಿಕೊಂಡು ಈ ಗ್ರಾಮದ ನೈರ್ಮಲ್ಯೀಕರಣದ ನಿಮ್ಮದು ಪಾತ್ರ ಇರಲಿ ಅಂತ ತಮ್ಮ ಹೆಸರು? ತಮ್ಮ ಹೆಸರು ಸರ್? ನನ್ನ ಹೆಸರು ಶಿವರಾಜ್ ಅಂತ. ಸರ್, ಇದು ಏನು ಸಮಸ್ಯೆ ಸರ್ ಇವತ್ತು? ಸರ್, ಇಲ್ಲೇನಿಲ್ಲ, ಸೀವೇಜ್ ವಾಟ್ರು ತುಂಬಾ ಪ್ರಾಬ್ಲಮ್ ಇದೆ ಇಲ್ಲಿ. ನಾವು ಸತತ ಒಂದು 4-5 ದಿವಸ ಪ್ರಯತ್ನ ಪಟ್ವಿ ಇದನ್ನ ಸಾಲ್ವ್ ಹೆಂಗೆ ನಮ್ಮದು ನಾವು ಹೆಂಗೆ ಕ್ಲೀನ್ ಮಾಡ್ಕೊಳ್ಳೋಣ, ಹೆಂಗೆ ಸಾಲ್ವ್ ಮಾಡ್ಕೊಳ್ಳೋಣ ಅಂತ
ಯಾರೋ ಸ್ವಲ್ಪ ನಾಯಕರನ್ನ ಹಿಡ್ಕೊಂಡು ನಮ್ಮ ಲೇಔಟಲ್ಲಿ ನಾವೇ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಬೇಕಂತ ಪ್ರಯತ್ನ ಪಡ್ತೀವಿ. ಆದರೆ ಅದೇ ಹೇಳ್ದಂಗೆ ಜೆಟ್ಟು ಬಂತು, ಎಲ್ಲ ಕ್ಲೀನ್ ಮಾಡಿದ್ವಿ, ಮತ್ತು ಸ್ವಲ್ಪ ಸಿವೇಜಲ್ಲಿರೋ ವೇಸ್ಟ್ ಎಲ್ಲ ಎತ್ತಿದ್ವಿ. ಅದು ಸಂಪೂರ್ಣವಾಗಿ ಮತ್ತೆ ಕ್ಲೀನ್ ಆಗಿಲ್ಲ. ಸೊ ಆ ಕ್ಲೀನ್ ಆಗದೆ ಇದ್ದಿದ್ದಕ್ಕೆ ಏನಾಗುತ್ತೆ ಅಂದರೆ ಮತ್ತೆ ನಾವು ವಾಟ್ರ್ ಬಂದವಾಗ ಏನಾಗುತ್ತೆ, ಮತ್ತೆ ಹೋಗಿ ಮಣ್ಣು ಮತ್ತು ಪ್ಲಾಸ್ಟಿಕ್ ಕವರ್ಸು, ಈ ಪ್ಯಾಡ್ಸು ಮತ್ತು ಪ್ರತಿಯೊಂದು ಅದರೊಳಗಡೆ ಹೋದಾಗ ಮತ್ತೆ ಬ್ಲಾಕ್ ಆಗುತ್ತೆ. ಸೊ ಇದರಿಂದಾಗಿ ಏನಂದರೆ ಸಾರ್ವಜನಿಕರಿಗೂ ಎಲ್ಲರಿಗೂ ಒಂದು ಹಿತದೃಷ್ಟಿಯಿಂದ ಪ್ಯಾಡ್ಸ್ ಆಗಲಿ ಮತ್ತು ಕವರ್ಸ್, ಪ್ಲಾಸ್ಟಿಕ್ ಕವರ್ಸ್ ಆಗಲಿ, ಬಟ್ಟೆಗಳಾಗಲಿ, ವೇಸ್ಟ್ ಬಟ್ಟೆಗಳಾಗಲಿ ದಯವಿಟ್ಟು ಸ್ಯಾನಿಟ್ರಿ ಒಳಗೆ ಹಾಕಬೇಡಿ. ಮತ್ತು ಇದೊಂದು ಸಮಸ್ಯೆ ಎಲ್ಲರಿಗೂ ಇದೆ ನೋಡಿ. ಮಕ್ಕಳಿಗೆ ಸ್ಕೂಲ್ ಹೋಗಬೇಕಾದ್ರೆ ತುಂಬ ತೊಂದರೆ ಆಗುತ್ತೆ, ಮತ್ತು ಓಡಾಡಬೇಕಾದ್ರೆ ಸಾರ್ವಜನಿಕರಿಗೆ ಅಧಿಕಾರಿಗಳಿಗೆ ನಾವು ಸತತ ಪ್ರಯತ್ನ ಪಡ್ತಾ ಇದ್ದೀವಿ. ನಮ್ಮ ಸಪೋರ್ಟ್ ನಿಮ್ಗೆ ಏನೇ ಬೇಕಂದ್ರೂ ನಮ್ಮ ಕಡೆಯಿಂದ ಸಿಗುತ್ತೆ. ದಯವಿಟ್ಟು ಈ ಒಂದು ಪ್ರಾಬ್ಲಮ್ಗೆ ದಯವಿಟ್ಟು ಆದಷ್ಟು ಬೇಗ ಸೊಲ್ಯೂಷನ್ ಕೊಡಬೇಕಾಗಂತ ಮನೆ ಅಧಿಕಾರಿಗಳಿಗೆ. ಈಗ ಅಲ್ಲಿ ಸ್ಕೂಲ್ ಮುಂಭಾಗದಲ್ಲಿ ಈಗ ಕನಿಷ್ಠ ಅಂದರೆ ಒಂದು 100-200 ಮೀಟ್ರ್ ಸಮೀಪದಲ್ಲಿ ಒಂದು BS ಕಾರ್ಮೆಲ್ ಪಬ್ಲಿಕ್ ಸ್ಕೂಲ್ ಇದೆ. ಹೌದು. ಆ ಸ್ಕೂಲು ಇಂದ ಈ ಕಡೆ ಒಂದು ಲೇಔಟ್ ಬೇರೆ ಒಂದು ನೂತನವಾಗಿ ಆರಂಭ ಆಗ್ತಾ ಇದೆ. ಆ ಲೇಔಟ್ ಮುಂಭಾಗದಲ್ಲಿ ಈಜಿಡಿ ನೀರು ಸಹ ಅಲ್ಲಿ ಪ್ರತ್ಯೇಕವಾಗಿ ನಿಂತಿದೆ. ಕನಿಷ್ಠ ಅಂದರೂ ಒಬ್ಬ ವ್ಯಕ್ತಿ ಮುಳುಗಬಹುದು, ಅಷ್ಟು ಆಳವಾಗಿ ಇದೆ. ಇದ್ರ ಬಗ್ಗೆ ಅಧಿಕಾರಿಗಳು ಯಾಕೆ ಗಮನ ಹರಿಸೋದಿಲ್ಲ? ಸರ್, ಅಧಿಕಾರಿಗಳಿಗೆ ಗೊತ್ತಿದೆಯೋ ಇಲ್ಲ ನಮ್ಗೆ ಗೊತ್ತಿಲ್ಲ. ಈಗ ಯಾರಾದರೂ ಶಾಲೆಗೆ ಹೋಗ್ತಾ ಇರುವಂತಹ ಮಕ್ಕಳು ಏನಾದರೂ ಕಾಲೇನಾದರೂ ಕಲ್ಲಲ್ಲಿ ಸ್ಲಿಪ್ ಆಗಿ ಏನಾದರೂ ಮಕ್ಕಳು ಆಯ ತಪ್ಪಿ ಆ ಕಡೆ ಹೋಗಿ ಬಿದ್ದರೆ ಜೀವಕ್ಕೆ ಹೊಣೆಗಾರರು ಅಧಿಕಾರಿಗಳು ಆಗ್ತಾರಾ? ಸರ್, ಅದನ್ನು ನಾವು ಅಧಿಕಾರಿಗಳನ್ನೇ ಕ್ವಶನ್ ಮಾಡಬೇಕಾಗುತ್ತೆ. ಯಾಕಂದರೆ ಇಲ್ಲಿ ಸಾರ್ವಜನಿಕರಿಗೂ ಈಗ ಸಮಸ್ಯೆಗಳು ಆಗ್ತಾ ಇರೋದು ಈಗ ಯಾರಿಗೆ? ಅಧಿಕಾರಿಗಳು ಅವರು ಸರ್ಕಾರದಿಂದ ಸಂಬಳಗಳನ್ನು ತಗೊಳ್ತಾರೆ, ಆದರೆ ಬಂದು ಆರಾಮಾಗಿ ಫ್ಯಾನ್ಗಳು ಹಾಕ್ಕೊಂಡು ಚೇರ್ಗಳಲ್ಲಿ ಕುತ್ಕೊಂಡು ಆರಾಮಾಗಿ, ಅದೆಲ್ಲ ನಮ್ಮದೇ, ನಾವು ಕಟ್ಟುವಂಥ ತೆರಿಗೆ ಹಣದಲ್ಲಿ ಅವರು ಬಂದು ಆರಾಮಾಗಿ ಆಫೀಸ್ಗಳಲ್ಲಿ ಕಚೇರಿಗಳಲ್ಲಿ ಕುತ್ಕೊಂಡು ಹೋಗ್ತಾರೆ. ಆದರೆ ಜನಸಾಮಾನ್ಯರುಗಳಿಗೆ ಕುಂದುಕೊರತೆಗಳನ್ನು ಆಗಲಿ ಯಾರಿಗಾದರೂ ಸಮಸ್ಯೆಗಳನ್ನು ಸಾರ್ವಜನಿಕರುಗಳಿಗೆ ಈ ರೀತಿ ವಿಷಕಾರಿಯಾದಂತಹ ನೀರುಗಳನ್ನು ಕೊಟ್ಟು ಸಾರ್ವಜನಿಕರಿಗೆ ಸಮಸ್ಯೆಗಳಾಗ್ತಾ ಇರೋದಕ್ಕೆ ಯಾಕೋಸ್ಕರ ಅಂದರೆ ಸಾರ್ವಜನಿಕರು ತಾವೇ ಧ್ವನಿ ಎತ್ತಬೇಕು. ಹೌದು ಸರ್, ಹೇಳ್ತಾ ಇದ್ದೀವಿ ಸರ್, ನಮ್ಮ ಕೈಲಾದಷ್ಟು ನಾವೇನು ಮಾಡೋಕ್ಕಾಗುತ್ತೆ, ರಿಕ್ವೆಸ್ಟ್ ಮಾಡ್ಬೋದು ಸರ್ ಅಧಿಕಾರಿಗಳನ್ನ ಹೋಗಿ. ಸರ್, ಹಿಂಗಾಗಿದೆ ನೋಡಿ ಸರ್, ಸ್ವಲ್ಪ ನಮ್ಗೆ ಹೆಲ್ಪ್ ಮಾಡಿಕೊಡಿ. ಈ ಥರ ಎಲ್ಲರಿಗೂ ಸ್ಕೂಲ್ಗೆ ಹೋಗೋ ಮಕ್ಳಿಗೂ ಪ್ರತಿಯೊಬ್ಬರಿಗೂ ತೊಂದರೆ ಆಗ್ತಾಯಿದೆ ಇದರಿಂದ ಮತ್ತು ಮಲೇರಿಯಾ ಮತ್ತು ಬ್ಯಾಕ್ಟೀರಿಯಾ ಇದೆಲ್ಲ ಇನ್ಫೆಕ್ಷನ್ಗೆ ಮಕ್ಳಿಗೂ ಒಂದು ಸ್ವಲ್ಪ ತೊಂದರೆ ಆಗ್ತಾಯಿದೆ. ಸೊ ಇದನ್ನು ಎಲ್ಲರಿಗೂ ಅವ್ರಿಗೂ ಅರಿವಿದೆ. ಬಟ್ ಏನಂದರೆ ಬಂದು ಆದಷ್ಟು ಬೇಗ ಇದನ್ನು ನಮಗೆ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಕೊಟ್ಟರೆ ನಮಗೆ ಎಲ್ಲರಿಗೂ ಖುಷಿ ಆಗುತ್ತೆ. ನಾವು ಅವ್ರಿಗೆ ಏನು ಸಹಕಾರ ಬೇಕೋ ನಮ್ಮ ಕಡೆಯಿಂದ ನಾವು ಸಹಕಾರ ಮಾಡಿಕೊಟ್ಟು ಅವ್ರ ಜೊತೆ ನಿಂತ್ಕೊಂಡು ನಾವು ಕೆಲಸ ಮಾಡೋಕ್ಕೆ ರೆಡಿ ಇರ್ತೀವಿ ಅಂತ ನಿಮ್ಮಲ್ಲಿ ನಾವು ಕೊಟ್ಕೊತಾ ಇದ್ದೀವಿ. ಹಾಗೆ ಬೊಮ್ಮಸಂದ್ರ ಪುರಸಭೆ ಅಧಿಕಾರಿಗಳಿಗೂ ಸ್ವಲ್ಪ ಹೇಳಿ, ನಮ್ಮ ಮನವಿಯನ್ನು ಮಾಡಿ. ಯಾಕೆಂದರೆ ಗಡಿಭಾಗ ಇದು ಸರ್, ಅವ್ರಿಗೂ ಇವ್ರಿಗಂತಲ್ಲ, ಪ್ರತಿಯೊಬ್ಬರಿಗೂ ಪಂಚಾಯತ್ ಇದೆ, ಪುರಸಭೆ ಇದೆ, ಎಲ್ಲರಿಗೂ ಹೇಳೋದಷ್ಟೇ. ಯಾರೇ ಆಗಲಿ ಸರ್, ನಮ್ಮ ರಿಕ್ವೆಸ್ಟ್ ಅಷ್ಟೇ, ದಯವಿಟ್ಟು ನಮ್ಗೆ ನೋಡಿ ಈ ಥರ ಪ್ರಾಬ್ಲಮ್ ಆಗ್ತಾಯಿದೆ, ದಯವಿಟ್ಟು ಬಂದು ಒಂದು ಹೆಲ್ಪ್ ಮಾಡಿ ಇದನ್ನು ಸ್ವಲ್ಪ ಪರ್ಮನೆಂಟ್ ಸೊಲ್ಯೂಷನ್ ಹುಡ್ಕೊಟ್ರೆ ಎಲ್ಲರಿಗೂ ಸ್ವಲ್ಪ ಚೆನ್ನಾಗಿರುತ್ತೆ. ನಾವು ಅವ್ರ ಹೆಸರು ಇವ್ರ ಹೆಸರು ಹೇಳೋದು ಬೇಡ. ಇಲ್ಲಿ ಅನಾನುಕೂಲ ಆಗೋಗಿರೋದು ನಾವು ಹೆಂಗೆ ಸರಿ ಮಾಡ್ಕೊಬೇಕು ಅನ್ನೋದನ್ನು ಅವ್ರೊಂದು ಸೊಲ್ಯೂಷನ್ ಕೊಟ್ಟು ಮಾಡಿಕೊಟ್ರೆ ತುಂಬ ಅನುಕೂಲ ಆಗುತ್ತೆ. ಎಷ್ಟು ವರ್ಷದಿಂದ ಸಮಸ್ಯೆ ಇದೆ ಇದು? ಇದೇ ಬಡಾವಣೆ ನಿವಾಸಿ ನಾವು. ಇದು ಸತತ 15-20 ದಿನದಿಂದ ಇದೇ ಪ್ರಾಬ್ಲಮ್ ಇದೆ. ನಾವು ಅಧಿಕಾರಿಗಳು ಬಂದು ನೋಡಿ ಚೆಕ್ ಮಾಡಿ ಅದನ್ನ ಏನು ಮಾಡಬೇಕಂದ್ರೆ ಅವ್ರಿಗೆ ನಾವು ಏನು ನಮ್ಮ ಕೈಲಿಂದ ಮಣ್ಣು ಆ ಸಮಯಕ್ಕೆ ಆ ಒಂದು ದಿನಕ್ಕೆ ಕ್ಲಿಯರ್ ಆಗುತ್ತೆ. ತಿರುಗಿ ರಾತ್ರಿಯಲ್ಲಿ ಸೇಮ್ ಅದೇ ಆಗ್ತಾ ಇರುತ್ತೆ. ಇದೇ ಥರ 5 ದಿನ ಸತತವಾಗಿ ಮಾಡಿದ್ವಿ. ಅದು ಇಲ್ಲಿರೋ ಚುನಾಯಿತ ಪ್ರತಿನಿಧಿಗಳು ನಮಗೆ ಸಪೋರ್ಟ್ ಮಾಡಿದ್ದಾರೆ. ಅವ್ರು ಯಾವುದೇ ಕಾರಣಕ್ಕೂ ಹಿಂಜರಿದಿಲ್ಲ. ಆದರೆ ಅವಾಗ ಚುನಾಯಿತ ಪ್ರತಿನಿಧಿಗಳಿಗಿಲ್ಲ, ಅವರು ಕೈಲಾದಷ್ಟು ಅವ್ರು ಸಹಾಯ ಮಾಡಿದ್ದಾರೆ. ಅದ್ರ ಮೇಲೆ ಜಾಸ್ತಿ ಅವರು ಮಾಡೋಕ್ಕಾಗಲ್ಲ. ಯಾಕಂದರೆ ಚುನಾಯಿತ ಪ್ರತಿನಿಧಿಗಳು ಅವರು ಇದರಲ್ಲಿಲ್ಲ, ಈಗ ಅಧಿಕಾರದಲ್ಲಿಲ್ಲ. ಹಾಗಾಗಿ ಅವರು ಏನೂ ಮಾಡೋಕ್ಕಾಗಲ್ಲ. ಈಗ ಇರೋದೇನಿದ್ರೆ ಅಧಿಕಾರಿಗಳು, ಪಂಚಾಯತ್ ಅಧಿಕಾರಿಗಳು ಅವರೇ ಇದನ್ನು ಸಾಲ್ವ್ ಮಾಡ್ಕೊಳ್ಬೇಕು. ಈ ಚುನಾಯಿತ ಪ್ರತಿನಿಧಿಗಳನ್ನ ಕೇಳೋಕ್ಕಾಗಲ್ಲ. ನಾವು ಕೇಳಿದ್ರೆ ಪಾಪ ಕೇಳಿದಕ್ಕೆ ಅವರು ನಮಗೆ ಕೈ ಜೋಡಿಸಿದ್ದಾರೆ. ಎಷ್ಟೊಂದು ಜೋಡಿಸ್ತಾರೆ ಅವರು, ಅವ್ರು ಕೈಲಾದಷ್ಟು ಮಾಡಿದ್ದಾರೆ. ಇನ್ನೂ ಮಾಡೋಕ್ಕಾಗಲ್ಲ ಅವರು. ಹಾಗಾಗಿ ಈಗೇನಂದರೆ ನಮಗೆ ಅಧಿಕಾರಿಗಳು ಬಂದು ಏನು ನೋಡಿಬಿಟ್ಟು ಪರ್ಮನೆಂಟ್ ಸೊಲ್ಯೂಷನ್ನು, ಇದು ಪೈಪ್ಲೈನ್ ಚೇಂಜ್ ಮಾಡಬೇಕಾ, ಇಲ್ಲ ಜೆಟ್ ತರಿಸಿ ಕ್ಲೀನ್ ಮಾಡಿಸಿ, ಅಲ್ಲೇ ಒಳಗಡೆ ಏನಿದೆ ಒಂದು ಇಂಜಿನಿಯರ್, ಅವ್ರದ್ದೇ ಆದ ಒಂದು ಇಂಜಿನಿಯರ್ ಇರ್ತಾರೆ, ಅವ್ರ ಕಡೆಯಿಂದ ಬಂದು ಚೆಕ್ ಮಾಡಿಸಿ ಕ್ಲಿಯರ್ ಮಾಡಬೇಕಂತ ನಾವು ವಿನಂತಿ ಮಾಡ್ಕೊತೀನಿ. ಇಷ್ಟು ನನ್ನ ಇದು.